ನಾನು ಸೌಮ್ಯ. ಫೋಟೋ ನೋಡೇ ಗೊತ್ತಾಗಿರುತ್ತೆ ಏನು ವಿಷಯ ಅಂತ ಹೇಳಿ. ಬನ್ನಿ, ನಾನಿವತ್ತು ನಮ್ಮ ಊರಿಗೆ ಹೋಗಿದ್ದೆ, ಫಾರ್ಮ್ ಹತ್ರ ಹೋಗಿದ್ದೆ. ಅಲ್ಲಿ ಎಲ್ಲ ಹೇಗಿತ್ತು ಅಂತ ತೋರಿಸ್ತೀನಿ. ಮನೆಗೆ ಹೋದೆ, ಮನೆಯಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಅಣ್ಣನ ಜೊತೆ ಫಾರ್ಮ್ ಹತ್ರ ಹೋಗೋಣ ಅಂತ ಹೋದೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಇವತ್ತು ಭತ್ತ ಕುಯ್ತಾಯಿದ್ರು. ತೋಟದ ಹತ್ರ ಇದು ತೋಟ, ಹೊಲ, ಗದ್ದೆ, ನಿಮ್ಮಿಷ್ಟ ಏನಾದರೂ ಅಂದ್ಕೊಳ್ಳಿ. ನಾವು ಗದ್ದೆ ಅಂತೀವಿ, ತೋಟನೂ ಅಂತೀವಿ, ಹೊಲ ಅಂತೀವಿ. ಹೋಗುವಾಗ ಕೆರೆ ಸಿಗುತ್ತೆ. ಇದು ಕೆರೆದು ಕೋಡಿ, ಇದ್ರ ಮುಖಾಂತರ ನೀರು ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಹಾಲು ಥರ ಕಾಣಿಸ್ತಿದೆ. ಅದು ನೊರೆ ಎಲ್ಲ ಆ ಥರ ಇನ್ನೂ ಜೋರು ನೀರಿರುತ್ತೆ. ಇವಾಗೇನೋ ಸ್ವಲ್ಪ ಕಮ್ಮಿ ಆಗಿದೆ. ಆಮೇಲೆ ಮತ್ತೆ ನಮ್ಮ ಫಾರ್ಮ್ಗೆ ಹೋಗೋ ಕಡೆ ಈ ಕಡೆ ಒಂದು ಚಿಕ್ಕದೊಂದು ದೇವಸ್ಥಾನ ಇದೆ, ಅಲ್ಲೇ ಲೆಫ್ಟಲ್ಲೇ ಇದೆ. ನಿಮಗೆ ಸ್ವಲ್ಪ ವಾಯ್ಸು ಡಿಸ್ಟರ್ಬೆನ್ಸ್ ಅನಿಸ್ತಿರ್ಬೋದು, ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ. ಇದು ನಮ್ಮ ಫಾರ್ಮ್ ಮುಂದೆ ಒಂದು ಚಿಕ್ಕದೊಂದು ಕಾಲುವೆ ಹೋಗುತ್ತೆ. ಅದು ಕೋಡಿ ಇದೆಯಲ್ಲ, ಅದಕ್ಕೆ ಅಟ್ಯಾಚ್ ಆಗುತ್ತೆ. ಇದು ಈ ಥರ ಇದೆ, ಹಿಂಗೆ ಸುತ್ತ ಹಿಂಗೆ ನೋಡಿದರೆ ಈ ಥರ ಇದೆ. ಫಸ್ಟು ಇದು 2015ರಲ್ಲಿ ಒಂದು ಇದು ಕಟ್ಟಿದ್ದು. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಈ ಕಡೆದು ಒಂದು ಕಟ್ಟಿದ್ದು. ಇದೊಂದು ಸ್ವಲ್ಪ ಚಿಕ್ಕದಿದೆ. ಸೇಮ್ ಎರಡು ಒಂದೇ ಲೆಂತ್. ಇದು ಸ್ವಲ್ಪ ಮುಂದೆ ಮನೆ ಥರ ಮಾಡ್ಕೊಂಡಿದ್ವಿ, ಸ್ಟೋರೇಜಿಗೆಲ್ಲ ಬೇಕು ಅಂತ. ನಮ್ಮ ಅಪ್ಪ ಕೋಳಿ ಫಾರ್ಮ್ಗೆ ನನ್ನ ಹೆಸರೇ ಇಟ್ಟಿರೋದು, ಸೌಮ್ಯ ಪೌಲ್ಟ್ರಿ ಫಾರ್ಮ್ ಅಂತ ಇದೆ ನೋಡಿ. ಇವಾಗ 21 ಡೇಸ್ ಅನಿಸುತ್ತೆ ಕೋಳಿಗೆ. ಇಷ್ಟು ಚಿಕ್ಕದು ಇದೆ. ಆ ಕಡೆನೂ ಇದೆ, ಈ ಕಡೆನೂ ಇದೆ. ಒಂದು ಫಾರ್ಮ್ಗೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಒಂದರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಎರಡರಲ್ಲೂ ಒಂದು 3,000, ಅದರಲ್ಲೊಂದು 4,000, ಇನ್ನು 4,000ಕ್ಕಿಂತ ಕಮ್ಮಿ ಆ ಥರ ಇರುತ್ತೆ. ಮತ್ತು ಏನಾದ್ರೂ ಕೋಳಿ ಫಾರ್ಮ್ದು ವೀಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ. ಇದು ಅದರದ್ದು ಫುಡ್ಡು. ನಾನು ಬೇಕಾದರೆ ನಮ್ಮ ಅಪ್ಪನ್ನ ಕೇಳಿ ಬೇಕಾದರೆ ನಿಮಗೆ ವೀಡಿಯೋ ಮಾಡ್ತೀನಿ. ಮತ್ತು ನಾನು ನಮ್ಮ ಅಣ್ಣನ ಜೊತೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮಮ್ಮ, ನಮ್ಮ ಅಪ್ಪಾಜಿ ಎಲ್ಲರೂ ಭತ್ತ ಕುಯ್ತಾ ಇದ್ದಾರೆ. ಇದೆ ನೋಡಿ ನಮ್ಮ ತೋಟ. ಇದು ಈ ಸರಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡಿದ್ದಾರೆ ನಮ್ಮ ಅಪ್ಪಾಜಿ ಐಡಿಯಾ ನೋಡಿ. ಈ ಥರ ಹುಲ್ಲನ್ನ ಬಿಟ್ಟು ಮೇಲ್ಗಡೆ ತೆನೆ ಅಷ್ಟೇ ಕಟ್ ಮಾಡ್ಕೊಂಡಿರೋದು. ಯಾಕಂತಂದರೆ ಫುಲ್ಲು ಹುಲ್ಲೆಲ್ಲ ಕಟ್ ಮಾಡಿದ್ರೆ ಹೋಗೋದಕ್ಕೆ ದಾರಿ ಇಲ್ಲ. ಈಗ ತೆನೆ ಕಟ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಅದನ್ನು ಎತ್ಕೊಂಡು ಹೋಗ್ಬೋದು. ಮಳೆ ಬಂದೆಲ್ಲ ಸ್ವಲ್ಪ ಇದಾಗ್ತಾಯಿತ್ತು, ಅದಕ್ಕೆ ಬೇಗನೆ ಭತ್ತ ಬಲ್ತಿದೆ. ಸ್ವಲ್ಪ ಕೆಳಗಡೆ ಹುಲ್ಲು ಬಲ್ತಿರಲಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಮೇಲಷ್ಟೇ ಈಗ ರಾಗಿದು ತೆನೆ ಕಟ್ ಮಾಡ್ತೀವಲ್ಲ ಆ ಥರ ಈ ಥರ ಕಟ್ ಮಾಡಿ ಚೀಲಗಳು ಕೊಟ್ಟಿರ್ತೀವಲ್ಲ ಅದಕ್ಕೆಲ್ಲ ಹಾಕೋದು. ಈ ಸರಿ ಸ್ವಲ್ಪ ಹುಲ್ಲೆಲ್ಲ ಲಾಸು ಅಂತ ಹೇಳ್ತಾಯಿದ್ರು ನಮ್ಮಪ್ಪ. ಒಂದು 30,000-40,000 ಸಾವಿರ ಲಾಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು ನೋಡಿ. ಈ ಥರ ಹಿಂಗೆ ಮೇಲಷ್ಟೇ ತೆನೆಗಳನ್ನ ಕಟ್ ಮಾಡಿಕೊಂಡು, ಇದು ನಮ್ಮಪ್ಪ ಕಂಡುಹಿಡ್ದಿರೋದು. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಮಾಡ್ತಿರೋದು. ನಾವೆಂದೂ ನೋಡಿಲ್ಲ. ನಮ್ಮಪ್ಪನೂ ಹಾಗೆ ಅಂತಿದ್ರು, ನೋಡೋಣ ಈ ಸಾರಿ ಅಂತೇಳಿ. ನಾನು ಈ ಥರ ಬ್ರಾಸ್ಲೆಟ್ ಎಲ್ಲ ಮಾಡಿಕೊಂಡು ಕೂತಿದ್ದೆ. ನೋಡಿದರೆ ಅವರೆಲ್ಲ ಹುಲ್ಲೆಲ್ಲ ಕಟ್ ಮಾಡ್ತಾಯಿದ್ರು, ನನ್ನನ್ನು ಮಾತ್ರ ನೆರಳಲ್ಲಿ ಕೂರಿಸಿದ್ರು. ನಾನು ಹೋಗಿದ್ದಕ್ಕೆ ಏನಕ್ಕೆ ಬಂದೆ ಬಿಸಿಲಲ್ಲಿ ಅಂತ ಇದ್ರು. ನೋಡಿದರೆ ಅವರು 10-12 ದಿನದಿಂದ ಬಿಸಿಲಲ್ಲೇ ನಿಂತಿದ್ದಾರೆ. ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿದೆ. ಅದರಲ್ಲಿ ಅವರೆಲ್ಲ ಹುಲ್ಲ ಕಟ್ ಮಾಡಿಕೊಂಡು ಅದನ್ನೆಲ್ಲ ಒಂದು ಅರ್ಧ ಕಿಲೋಮೀಟ್ರ್ ದೂರದ ಥರ ಇದೆ, ಅಲ್ಲಿ ತನಕ ಅವ್ರು ಒತ್ತಿ ಹಾಕಿ ಎಲ್ಲ ತುಂಬ ಕಷ್ಟ ಇದೆ. ನಮಗೇನು ತೋರಿಸಲ್ಲ, ಅವ್ರು ಅಷ್ಟೇ ಮಾಡ್ತಾರೆ. ನಾನು ಹೋದ್ರೂ ಕೂಡ ನೀನೇನಕ್ಕೆ ಬಂದೆ ಬಿಸಿಲಲ್ಲಿ ಅಂತ ಕೇಳ್ತಿದ್ದಾರೆ. ಬಟ್ ಅವ್ರು ಕೆಲಸ ಮಾಡ್ತಿರೋದು ಬಿಸಿಲಲ್ಲಿ. ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಮತ್ತು ಅಮ್ಮ ಬಜ್ಜಿ ಮತ್ತು ಟೀ ಮಾಡಿಕೊಟ್ಟಿದ್ರು, ಕುಡಿದ್ಬಿಟ್ಟು ಮತ್ತು ನಾನು ಬೆಂಗಳೂರಿಗೆ ಬರಬೇಕಿತ್ತು. ಹೊರಟೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ಥರ ಏನಾದರೂ ವೀಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಫಾರ್ಮ್ದು ಏನಾದರೂ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಮಾಡ್ತೀನಿ. ಥ್ಯಾಂಕ್ ಯು.